ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹೋರಾಟಗಾರರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಗಿರೀಶ್ ಗೌಡ್ರು ಹೇಳ್ತಾ ಇದ್ರು, ಅವ್ರು ಹೇಳಿದ ಮಾತುಗಳೆಲ್ಲ ಸತ್ಯ. ಅಣ್ಣ ಒಂದು ಮಾತು ಹೇಳ್ತಾ ಇದ್ದೀನಿ, ರಾಜ್ಯದಲ್ಲಿ ವಿರೋಧ ಪಕ್ಷಗಳು ನಮ್ಮ ಶಕ್ತಿ ಮೀರಿ ಇವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ, ಬಂಡ ಸರ್ಕಾರ ಇದು. ಮೊನ್ನೆ ನೀವು ಹೇಳಿದ್ರಿ, ಆಯಿತು ಶ್ರೀಮಾನ್ ದೇವೇಗೌಡರು ಇವತ್ತು ನೀರಾವರಿ ವಿಷಯದಲ್ಲಿ ಕೇಂದ್ರದಲ್ಲಿ ಎಷ್ಟು ಸತಿ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ ಅಂತ. ಅಣ್ಣ ಒಂದು ನಿಮಿಷ ಅಣ್ಣ, ಯಾವಾಗ ಏನ್ ಗೊತ್ತಾ, ಒಬ್ಬರದೇ ಬಂಗಾರಪ್ಪ ಅಂತ ಬಿಟ್ರೆ ದೇವೇಗೌಡದ್ದು. ಯಾಕಂದ್ರೆ ಹೇಳ್ಬಿಡ್ತೀನಿ ಸುಗ್ರೀವಾಜ್ಞೆ ತಂದವರು ಬಂಗಾರಪ್ಪ, ನೀರಾವರಿ ಯೋಜನೆ ಹೇಮಾವತಿ ಮಾಡಿದವ್ರದ್ದವರು ದೇವೇಗೌಡದ್ದು ಕೊಡುಗೆ. ಮತ್ತೆ ಭತ್ತದಲ್ಲಿ ಪಂಜಾಬಲ್ಲಿ ದೇವೇಗೌಡರು ಇಟ್ಕೊಂಡಿದ್ರೆ ಒಂದು ಅಕ್ಕಿಗೆ ಅದು ನನಗೆ ಗೊತ್ತಿದೆ. ಆದ್ರೆ ಒಂದನ್ನೇ ಇಟ್ಕೊಂಡು 1000 ಸತಿ ಹೇಳಿದ್ರೆ ಅದು 1000 ಪ್ರಯೋಜನ ಆಗೋದಿಲ್ಲ. ಒಂದು ವಿಚಾರ 1000 ಪ್ರಯೋಜನ ಆಗೋದಿಲ್ಲ. ಒಂದೇ ಸೆಕೆಂಡ್ ನಾನೇನು ಹೇಳಿದೆ ಅಂತಂದ್ರೆ, ಈಗ ಉದಾಹರಣೆಗೆ ದೇವೇಗೌಡರಿಂದ ಹಿಡಿದು ತಗ್ದು ನಮ್ಮ ಪಕ್ಕದಲ್ಲಿ ರಾಜಾರಾಮರು, ಒಂದ್ ನಿಮಿಷ, ಅವರು ದೇವೇಗೌಡರನ್ನ ಬೇರೆ ರಾಜಕಾರಣಿಗಳು ಯಾಕೆ ಫಾಲೋ ಮಾಡಬಾರ್ದು? ನಾನು ಅದನ್ನೇ ಹೇಳ್ತಿರೋದು, ನೀವು ಅದನ್ನೇ ಹೇಳ್ತಿದ್ದೀನಿ ನಾನು. ಆಯ್ತಪ್ಪ, ಇವ ಸರ್ಕಾರ ಇದೆ, ಒಂದು ದಿನ ಹೋಗಿ ಅವ್ರ ಹತ್ರಕ್ಕೆ ಮಾತಾಡ್ಸಿದ್ರೆ ಓದಿ, ಯಾರಾದ್ರೂ ಇದಕ್ಕೊಂದು ಸಲಹೆ ಕೊಡಿ ಅಂದ್ರ ನೋಡಿ, ದೊಡ್ಡ ತಜ್ಞರ ಪಕ್ಕದಲ್ಲಿ ಕೂತಿದ್ದಾರೆ, ಅವ್ರು ಹೇಳ್ತಿದ್ದಾರೆ 2 ವರ್ಷದಿಂದ ಆಸಕ್ತಿ ಇಲ್ಲ. ರಾಜಕಾರಣದ ವಿಚಾರ ಬೇಡ ಸರ್, ಒಂದೇ ನಿಮಿಷ. ಗುರುವಾರ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಗುರುವಾರ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕದ ವಾದ ಹೇಗಿರ್ಬೇಕು? ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ನೀರಾವರಿ ತಜ್ಞರನ್ನ ಮಾತನಾಡ್ಸೋಣ. ನೀವು ಮಾತಾಡ್ತಾ ಇದ್ರೆ ಕರೆಕ್ಟ್ ಆಗಿ ಹೋಗಲ್ಲ. ದಯವಿಟ್ಟು ಅಲ್ರಿ, ನೀವು ಅಂಬರೀಶ್ ಅವರ ರೀತಿನಲ್ಲಿ ರಾಜೀನಾಮೆ ಕೊಟ್ರು. ಅಂಬರೀಶ್ ಅವರು ಕೊಡ್ರಿ, ಹಾಗಾದ್ರೆ ನಿಮ್ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ಮೋದಿ ಅವರಿಗೆ ರಾಜೀನಾಮೆ ಕೊಡೋದ್ರಿಂದ ಒಂದೇ ನಿಮಿಷ ಇಲ್ಲಿ ಸರ್, ದಯವಿಟ್ಟು ಬಾಲಕೃಷ್ಣ ಸರ್ ಒಂದೇ ನಿಮಿಷ ಇರಿ ಸರ್, ಒಂದೇ ನಿಮಿಷ ಪ್ಲೀಸ್ ಪ್ಲೀಸ್. ಜನರಿಗೆ ಅರ್ಥ ಆಗಲ್ಲ, ಅರ್ಥ ಆಗಲ್ಲ. ಒಂದೇ ನಿಮಿಷ ಬಾಲಕೃಷ್ಣ ಸರ್, ನಾಗೇಂದ್ರ ಬಾಬು ಸರ್ ಒಂದೇ ನಿಮಿಷ ಪ್ಲೀಸ್. ಸರ್ ದಯವಿಟ್ಟು ಸರ್, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಬಿಡಿ ಸರ್ ಪ್ಲೀಸ್. ಅಧಿಕಾರ ರಾಜಕೀಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರ್ ಒಂದೇ ನಿಮಿಷ ಸುಮ್ಮನೆ ನೀವು ಕೂಡ. ರಾಜಾರಾವ್ ಸರ್, ನಾಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಮಾಡ್ತಾ ಇದೆ. ಕರ್ನಾಟಕ ಯಾವ ರೀತಿಯಾದಂತಹ ವಾದವನ್ನು ಮಂಡಿಸಬೇಕು? ಮೊದಲನೇದಾಗಿ ಈ ಪರಿಸ್ಥಿತಿ ಯಾಕೆ ಬಂತು ಎಂಬುದನ್ನು ನಾವು ತಿಳಿಸ್ಬೇಕು. ಅದರೊಳಗೂ CWMA CWRC ರೋಲ್ನ ಪ್ರಮುಖವಾಗಿ ಪಾಯಿಂಟ್ ಔಟ್ ಮಾಡಬೇಕು. ಯಾಕೆಂದರೆ ಹೋದ ವರ್ಷ ಪೇಪರ್ ಸ್ಟೇಟ್ಮೆಂಟ್ ಪ್ರಕಾರ ಕುರುವೈ ಕ್ರಾಪು ಅವರು 1.85 ಲ್ಯಾಕ್ ಎಕರ್ಸಲ್ಲಿ ಬೆಳೆಯೋಕ್ಕೆ ಅನುಮತಿ ಇದೆ, ಅಷ್ಟಕ್ಕೆ ನೀರು ಕೊಟ್ಟಿದ್ದಾರೆ. 6.5 ಲಕ್ಷ ಎಕರೆ ಕುರುವೈ ಕ್ರಾಪ್ ಬೆಳೆದಿದ್ದಾರೆ. CWMC ಏನು ಮಾಡ್ತಾಯಿತ್ತು, CWRC ಏನು ಮಾಡ್ತಾಯಿತ್ತು, ಅವರಿಗೆ ಏನು ಮಾಡಬೇಕು ಅಂತ ಈ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಯಾವ ಬೆಳೆ ಪರ್ಮಿಷನ್ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ನೀರು ಉಪಯೋಗಿಸ್ಬೇಕು ಅಂತ ಕ್ಲಿಯರ್ ಆಗಿದೆ. ಇದನ್ನು ಮಾಡಿಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. 6.5 ಲಕ್ಷ ಎಕರೆಯವರೆಗೆ ಕುರುವೈ ಬೆಳೆದಿದ್ದಾರೆ ಅಂದರೆ 3.5-4 ಪಟ್ಟು ಜಾಸ್ತಿ ನೀರು, 32 TMC ಬೇಕು ಅವರಿಗೆ ಅಂತಂದ್ರೆ ಅಂದರೆ ಅಲ್ಲಿಗೇನು ಅದು ಮಾಡಿದೆ, ಅದನ್ನು ಕಂಟ್ರೋಲ್ ಮಾಡಿದರೆ ಅವರಲ್ಲೇ ನೀರು ಸಿಕ್ಕಾಪಟ್ಟೆ ರಿಸರ್ವಾಯರಲ್ಲೇ ಇರ್ತಿತ್ತು. ಇದನ್ನು ನಾವು ಪದೇ ಪದೇ ಹೇಳಬೇಕು. ನಾವು ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ, ಅವರು ತಮಿಳುನಾಡು ಕಡೆ ವಾಲ್ತಾ ಇದ್ದಾರೆ, ನಮಗೆ ಪದೇ ಪದೇ ನೀರು ಬಿಡು ಅಂತಿದ್ದಾರೆ, ನಾವು ಕುಡಿಯೋ ನೀರಿಗೂ ಅಂತ ಹೇಳಿದರು ಅದನ್ನೂ ಬಿಡು ಅಂತ ಹೇಳ್ತಾ ಇದ್ದಾರೆ ಅಂತ ಮೊದಲು ನಾವು ಇದನ್ನು ಕ್ಲಿಯರಾಗಿ ಹೇಳಬೇಕು. ಎರಡನೇದು, ಸ್ವಾಮಿ CWDT ಏನು ನಮಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ಇಂಥ ಡಿಫಿಷಿಯಂಟ್ ಏರಿಯಾದಲ್ಲಿ ನಾವು ಏನು ಮಾಡಬೇಕು ಅಂತ ಅದನ್ನು ದಯವಿಟ್ಟು ಕ್ಲಾರಿಫೈ ಮಾಡಿ. ನಾವೇನು ಅಂದ್ಕೊಂಡಿದ್ದೀವೋ ಅದು ಸರಿನಾ ತಪ್ಪು ಅಂಬೋದು ನಿಮ್ಮಿಂದ ಆದೇಶ ಬರಲಿ. ಬಿಕಾಸ್ ನೀವು ಕೊಟ್ಟು ನೀರನ್ನ ಬಿಡುವಂತಿದ್ದಾರೆ, ಕುಡಿಯೋ ನೀರು.
CWDT ಕೊಟ್ಟು ಇರಿಗೇಷನ್ ನೀರನ್ನ ಬಿಡುವಂತಿದ್ದಾರೆ. ಅದು ಯಾವುದಕ್ಕೆ? ಇರಿಗೇಷನ್ಗೆ, ನಾವು ಕುಡಿಯೋ ನೀರಿಗೆ ಅಂತ ಹೇಳ್ತಾ ಇದ್ದೀವಿ. ದಯವಿಟ್ಟು ಇದು ಕ್ಲಾರಿಫಿಕೇಷನ್ ಕೊಡಿ ಅಂತ ಕೇಳಬೇಕು. ಆಮೇಲೆ CWMA CWRC ಅವ್ರಿಗೆ ಇದ್ರ ಪ್ರಕಾರ ಕೆಲಸ ಮಾಡ್ತಿದ್ದಾರಾ ಇಲ್ವಾ ಅಂತಂದು CWCಗೆ ಡೈರೆಕ್ಷನ್ಸ್ ಕೊಡಿ. ಯಾವುದಾದ್ರೂ ಒಂದು ಕಮಿಟಿ ಮಾಡಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ಹಿಂಗೆ ಈ ಥರ ತಮಿಳ್ನಾಡುಗೆ ಯಾಕೆ ಇದು ಮಾಡ್ತಿದ್ದಾರೆ ಅಂತ ಹೇಳ್ಕೊಡ್ಬೇಕು. ಇದನ್ನು ಮಾಡಬೇಕು. ಆಮೇಲೆ ಇದ್ರ ಜೊತೆಗೆ ನಾವು ಇನ್ನೊಂದು ಕೇಳಬೇಕು, ನಮ್ಮದು ಮುಖ್ಯವಾದ ಟ್ರಂಪ್ ಕಾರ್ಡ್ ಏನು, ನಾವು ಯಾಕೆ ಇಲ್ಲಿ ಇದಾಗ್ತಾ ಇದೆ. ಈಗ ನಮ್ಮಲ್ಲಿರೋ 4 ರಿಸರ್ವಾಯರು, ಅವರಲ್ಲಿರೋ 2-3 ರಿಸರ್ವಾಯರು, ಇವೆಲ್ಲವನ್ನು ಸೌತ್ ವೆಸ್ಟ್ ಮಾನ್ಸೂನ್ನಲ್ಲೇ ತುಂಬೋದು. ಅವರಿಗೆ 237 TMC ನಾರ್ತ್ ಈಸ್ಟ್ ಮಾನ್ಸೂನ್ನಲ್ಲಿ ನೀರು ಬರುತ್ತೆ. ಸ್ವಾಮಿ, ಅದನ್ನು ಹಿಡ್ಕೊಳ್ಳೋಕ್ಕೆ ಏನಿದೆ ಅವ್ರ ಹತ್ರ ಪಾತ್ರೆ? ಆ ನೀರನ್ನ ನಮ್ಮಿಂದ ಬಿಡಿಸಿ ಅಂತ ಕೇಳ್ತಾ ಇದ್ದಾರೆ. 237 TMC ಸಣ್ಣ ಪುಟ್ಟ ಅಲ್ಲ ನೀರು, ಇಸ್ ಹ್ಯೂಜ್ ವಾಟರ್. ಆ ನೀರನ್ನ ಸ್ಟೋರ್ ಮಾಡೋಕ್ಕೆ ಅವ್ರ ಹತ್ರ ಏನಿದೆ ಸಾಮರ್ಥ್ಯ, ಅದನ್ನ ದಯವಿಟ್ಟು ಕೇಳಿ. ಆ ನೀರು ಬೋಲಾಗಿ ಹೋಗ್ತಾ ಇದೆ, ಅದನ್ನ ಬೇಕು ಅಂತ ನಮ್ಮಿಂದ ಪದೇ ಪದೇ ನಮ್ಮ ಮೇಲೆ CWMA CWRCನ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡು ನಮ್ಮಿಂದ ನೀರು ಬಿಡಿಸ್ಕೊಳ್ತಾ ಇದ್ದಾರೆ. ಇದು ಮುಖ್ಯ. ಗ್ರೌಂಡ್ ವಾಟರ್ ಕೂಡ ಅವ್ರು ಹೇಳ್ತಾರೆ, ಅವ್ರ ಸೀನಿಯರ್ ಅಡ್ವೊಕೇಟು ಸುಪ್ರೀಂ ಕೋರ್ಟಲ್ಲಿ, ನಮ್ಮಲ್ಲಿರೋ ಕುರುವಾಯಿ ಕ್ರಾಪ್ ಎಲ್ಲ ಬರೀ ಗ್ರೌಂಡ್ ವಾಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾರೆ. ಅಂದರೆ ಸರ್ಫೇಸ್ ವಾಟರ್ ಬೇಕಿಲ್ಲ ಅವ್ರಿಗೆ. ಅದಕ್ಕೆ ಅವರೇ ಹೇಳ್ತಾರೆ, ರೆಕಾರ್ಡ್ ಆಗಿದೆ, ಸುಪ್ರೀಂ ಕೋರ್ಟ್ ಮುಂದೆ ತೋರಿಸ್ಬೋದು, ಸ್ವಾಮಿ ನಿಮ್ಮನ್ನು ನೋಡಿ ಹಿಂಗೆ ಹೇಳಿದ್ದಾರೆ ಅಂತ. ಈ ಥರ ಈ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿ. ಆಮೇಲೆ ಮೇಕೆದಾಟು, ಸ್ವಾಮಿ ಮೇಕೆದಾಟುಗೆ ನಾನು ಹೇಳ್ತಾ ಇಲ್ಲ, ಬ್ರಿಟಿಷ್ ಗೌರ್ಮೆಂಟ್ನವರು 1924 ಜುಲೈ 3 ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಅದರೊಳಗೆ ಹೇಳಿಬಿಟ್ಟಿದ್ದಾರೆ, ನಾವು ಮೇಕೆದಾಟುಗೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ. ಇಲ್ಲಿದೆ ಅವ್ರು ಕೊಟ್ಟಿರೋ ಪರ್ಮಿಷನ್. ಈ ಡಾಕ್ಯುಮೆಂಟು ಇವತ್ತು ನಾವು ತೋರಿಸ್ತಾ ಇಲ್ಲ ಸ್ವಾಮಿ. ಇದನ್ನು 282 ಪರ್ಮಿಷನ್ ಇದ್ರೂ ಕೂಡ 282 ಡಾಕ್ಯುಮೆಂಟ್ CWDT ಮುಂದೆ ಇದೆ. ಅವರಿಂದಲೇ ನೀವು ತೋರಿಸ್ಕೊಂಡು ನೋಡಿ. ಇದಕ್ಕೆ ಇನ್ನೇನು ಪರ್ಮಿಷನ್ ಬೇಕಾ? ತಮಿಳ್ನಾಡು ಎಲ್ಲಿತ್ತು? ಅವಾಗ ಹುಟ್ಟೇ ಇರಲಿಲ್ಲ. ಈಗ ಬಂದು ಅದಕ್ಕೆ ಅಬ್ಜೆಕ್ಷನ್ ಬೇಕು, ನಾವು ನಮ್ಮ ಪರ್ಮಿಷನ್. ಇವಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ, ಯಾವ ಸ್ಟೇಟ್ ಗೌರ್ಮೆಂಟು ಪರ್ಮಿಷನ್ ಬೇಕಿಲ್ಲ ಅಂತ. ಹಾಗಾಗಿ ನಮ್ಗೆ ಆದಷ್ಟು ಬೇಗ, ಅವರೂ ತುಂಬ ಒಂದು ಡ್ಯಾಮ್ ಕಟ್ಟಲ್ಲ, ನಾವು ಕಟ್ಲಕ್ಕೆ ಹೋದರೆ ನಾವು ರೆಡಿ ಟು ಲ್ಯಾಂಡ್ ಸಬ್ಮರ್ಷನ್ ಆದರೂ ನಾವು ಕೊಡ್ತೀವಿ ಅಂತ ನಾವು ಹೋಗ್ತಾ ಇದ್ದರೆ ನಮಗೂ ಅಡ್ಡ ಹಿಡಿತಿದ್ದಾರೆ. ಇಲ್ಲಿ ನೀರು 237 TMC ಸುಮ್ಮನೆ ಪೋಲ್ ಆಗ್ತಾ ಇದೆ. ಇದು ಡೆಫಿಸಿಟ್ ಬೇಸನ್ನು, ದಯವಿಟ್ಟು ಹೀಗಾಗಕ್ಕೆ ಬಿಡಬೇಡಿ, ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳ್ಕೊಬೇಕು. ಕೊನೆಯದಾಗಿ ಸರ್, ಟೈಮ್ ಇಲ್ಲ, ಜಸ್ಟ್ ನಿಮಿಷ ಸರ್. ಮಾನ್ಯ ರಾಜಾರಾವ್ ಅವರು ಏನು ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಸರ್. ಆಮೇಲೆ ನನಗೆ ಇನ್ನೊಂದು ಅರ್ಥ ಆಗದೆ ಇರೋದು, ಅವ್ರಿಗೊಂದು ಎಕ್ಸ್ಪ್ಲೇನ್ ಅವರೇ ಹೇಳಬೇಕು ಸರ್. ಈಗ 177 TMC ನೀರು ಬಿಡಬೇಕು, ಹಂತವಾಗಿ ಬಿಡಬೇಕು. ಈ ಡಿಸ್ಟ್ರೆಸ್ ಸಂದರ್ಭದಲ್ಲಿ, ಅಂದರೆ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ, ಪ್ರಕೃತಿ ಮುನಿಸಿಕೊಂಡಂಥ ಸಂದರ್ಭದಲ್ಲಿ ನೀರಿನ ಪ್ರಮಾಣವನ್ನು ಯಾವ ಪ್ರಮಾಣದಲ್ಲಿ ತಗ್ಗಿಸಬೇಕು ಅಂತ ಇದ್ದವ್ರು ಯಾರು ವಾದನೂ ಮಾಡಿಲ್ಲ ಸರ್. ಈಗ ಸಂಕಷ್ಟ ಕೊರೋನಾ ಬಂತು, ಈ ಸಂಕಷ್ಟಕ್ಕೆ ಹಿಂಗೆ ನಡೀರಿ ಅಂತ ಹೇಳಬೇಕಾದ ಅವಶ್ಯಕತೆ ಬಂತು. ಈಗ ಫೈನಾನ್ಷಿಯಲ್ ಇದು ಬಂತು, ಇಷ್ಟು ಬಡ್ಡಿ ಕಟ್ಟಪ್ಪ ಅನ್ನೋದು ಇರುತ್ತೆ ಸರ್. ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನೀರಿನ ಪ್ರಮಾಣನೂ ಕಡಿಮೆ ಮಾಡಬೇಕಲ್ಲ. ಈ ತಿಂಗಳಿಗೆ ಇಷ್ಟು ಬಿಡೋದು, ಇವ್ರು ಹೇಳಿದ್ರು ಸಾಹೇಬ್ರು 7.5 ಲಕ್ಷ ನೀವು ಕಟ್ತಾ ಇದ್ರಲ್ಲಪ್ಪ. ಹಾಗಾಗಿ ವಾದ ಮಂಡಿಸುವಲ್ಲಿ ವಿಫಲರಾಗಿದ್ದಾರಾ ಅಥವಾ ಅದನ್ನು ಕೇಳತಕ್ಕಂಥ ವ್ಯಕ್ತಿಗಳಲ್ಲಿ ವೈಫಲ್ಯ? ನೂರಕ್ಕೆ 100% ಬಂದಿರುತ್ತೆ. ನಾನು ಹೇಳಿದಷ್ಟೇ, ಎಲ್ಲಾ ಪಕ್ಷದವರು ಬೆಂಬಲ ಕೊಡಿ, ವೈಯಕ್ತಿಕವಾಗಿ ಬೆಂಬಲ ಕೊಡ್ತೀವಿ.